ಇಲ್ಲೋಡ ಅಲ್ಲಿ ಅಣ್ಣ ಇಲ್ಲೋಡ ಅಲ್ಲಿ ಏ ಪುಟಿ ಇಲ್ಲೋಡ ಇಲ್ಲೇ ಪಾಪು. ಅಣ್ಣ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಿ ಅಣ್ಣ. ಕಾರ್ಯಕ್ರಮ ಆಗಿತ್ತು, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಇಷ್ಟಪಡ್ತೀರಾ? ಏನಾದ್ರು ಏನಾದ್ರು ಹೇಳ್ತೀರಾ? ನಿಮಗೆ ಧನ್ಯವಾದ ಹೇಳ್ತೇನೆ ಅಷ್ಟೇನಪ್ಪ. ಈ ದಿನ ಪ್ರತಿಷ್ಠಿತವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು 100 ವರ್ಷದ ಮೇಲೆ ಇತಿಹಾಸ ಇದೆ. ಹಿರಿಯರಿಗೆ ಒಂದು ಗೌರವ ಸಮರ್ಪಣೆ ಇದೆ. ಸಂತೋಷ ಪಟ್ಟಿದ್ದಾರೆ. ಕಾರ್ಯಕ್ರಮದ ಬಗ್ಗೆ ಹಿರಿಯರ ಬಗ್ಗೆ ಹೇಳಿ ಸರ್. ನಮ್ಮ ತಂದೆಯವರೇ ನಮ್ಗೆ ಆದರ್ಶ ಎಲ್ಲದಕ್ಕಿಂತ. ಸೊ ಅವ್ರ ಜೀವನ, ಅವ್ರ ಪದ್ಧತಿ. ಸೊ ನಮ್ಮ ಅಣ್ಣಂಗೂ ಇವಾಗ 74 ವರ್ಷ, ನಮ್ಗೂ ಸುಮಾರು 75, ನನಗೂ 70 ವರ್ಷ. ನಮ್ ಹಿಂದೆ ನಮ್ಮ ಅಕ್ಕ ಇದ್ದಾರೆ 79 ವರ್ಷ, ಈಗ 73 ವರ್ಷ. ಸೊ ಹೀಗಾಗಿ ಎಲ್ಲರೂ ಸಹ ಇಲ್ಲಿ ನನ್ನ ಮೊಮ್ಮಕ್ಕಳಿದ್ದಾರೆ, ಅವ್ರ ಮೊಮ್ಮಕ್ಕಳಿದ್ದಾರೆ ಇಲ್ಲಿ. ಸುದ್ದಿಲಿ ಇರ್ತಾರೆ ನನ್ನ ಮಗಳು. ಸೊ ನನ್ನ ಮಕ್ಕಳು ಅಲ್ಲಿಂದ ಬಂದಿದ್ದಾರೆ. ಸೊ ನನ್ನ ಹೆಂಡತಿ ಇದ್ದಾರೆ ನೋಡಿ. ನಾಗೇಶ್ ಬಾರೋ. ಇವರು ಸೋದರತ್ತೆ ಮಗ, ಸೋದರತ್ತೆ ಮಗ, ಸೊಸೆ. ಸೊ ಎಲ್ಲ ಕುಟುಂಬದವರೆಲ್ಲ ಬಂದಿವಿ. ನಮ್ಮ ಹೆಂಡತಿಯವರು ಬಂದಿದ್ದಾರೆ. ನೀವು ಇಲ್ಲಿ ನೋಡಿ ಅಣ್ಣ, ಇಂದಿನ ಯೋಜನೆಗೆ ನಾವು ಯುವಕರು ಯುವತಿಯರು ಯಂಗ್ಸ್ಟರ್ಸ್ ಅನ್ಸ್ಕೊತಾರೆ. ಅವ್ರಿಗೊಂದು ಮಾರ್ಗದರ್ಶನ, ಒಂದು ಸಲಹೆ ಕೊಡಿ. ಯಜಮಾನರ ಆರೋಗ್ಯವಾಗಿ ಶಿಸ್ತುಬದ್ಧ ಜೀವನ ನಡೆಸೋದಕ್ಕೊಂದು ಸಲಹೆ ಕೊಟ್ಬಿಡಿ ಸರ್. ಸಮಯಕ್ಕೆ ಊಟ, ಸ್ವಲ್ಪ ಮಟ್ಟಿಗೆ ವ್ಯಾಯಾಮ, ಅದ್ರ ನಂತರ ಬೇಡ. ಬಟ್ ಒಳ್ಳೆ ನಿದ್ದೆ ಬೇಕು, 8 ತಾಸು ಮನುಷ್ಯಂಗೆ ಬಹಳ ಮುಖ್ಯ. ನಮ್ಮ ಪದ್ಧತಿ ನಾವು ಏನಿಂದ ದೂರ ಇರಬೇಕಷ್ಟೇ, ಎಲ್ಲಕ್ಕಿಂತ ಸರ್. ಬೇರೆ ಇನ್ನೇನಿಲ್ಲ. ಎಲ್ಲರೂ ಈ ಏಜ್ ಕೂಡ BP ಇಲ್ಲ, ಶುಗರ್ ಇಲ್ಲ, ಕೆಲಸ ಸ್ವತಂತ್ರವಾಗಿ ಮಾಡ್ಕೋತಾರೆ ಅವರಷ್ಟಕ್ಕೆ ಅವರು. ಕನ್ನಡ ಸಾಹಿತ್ಯ ಪರಿಷತ್ತು 100 ವರ್ಷ ಇತಿಹಾಸ ಇದೆ. ಅದರಲ್ಲೊಂದು ಹಿರಿಯರಿಗೆ ನಮ್ಮ ತಂದೆಯವರಿಗೆ ಒಂದು ಪ್ರಶಸ್ತಿ ಬಂದಿದೆ. ಕಾರ್ಯಕ್ರಮಕ್ಕೆ ಬಂದವರೆಲ್ಲ ಸಂತೋಷ ಪಟ್ಟಿದ್ದಾರೆ. ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. 110 ಕಿಲೋಮೀಟರ್ ಇಂದ ಅಪ್ಪ ಇಲ್ಲಿಗೆ ಬಂದ ಮತ್ತೆ ಅವರು ಮತ್ತೆ ವಾಪಸ್ ಊರಿಗೆ ಹೋಗೋಕ್ಕೂ ರೆಡಿ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಮನೆ 3-4 ಮನೆ ಇದ್ರು ಇರೋಕ್ ರೆಡಿ ಇಲ್ಲ. ನನ್ನ ಮನೆಗೆ ನಾ ಹೋಗ್ತೀನಿ ಅಂತ ಇದ್ದಾರೆ. ಯಜಮಾನ್ರು ಇನ್ನೂ 100 ವರ್ಷ ಚೆನ್ನಾಗಿದೆ ಅಂತ ನಾವು ಒಂದು ಯುವ ಜನತೆಗೆ ಒಂದು ಮಾರ್ಗದರ್ಶನ ಕೊಡಿ ಸರ್. ಅದಕ್ಕೆ ಒಂದು ಸಲಹೆ ಕೊಡಿ ಸರ್ ಯುವ ಜನತೆಗೆ. ಅವ್ರು ಎಲ್ಲಾ ಹ್ಯಾಬಿಟ್ಸ್ ಅವ್ರು ಕಂಟ್ರೋಲ್ಡ್. ಎಲ್ಲಾ ಹ್ಯಾಬಿಟ್ಸ್ ಕಂಟ್ರೋಲ್ಡ್ ಅವ್ರದ್ದು. ರೈಟ್ ಫ್ರಮ್ ಫುಡ್, ಸ್ಲೀಪ್ ಎಲ್ಲ. ಅವ್ರು ಎಲ್ಲಿ ಓಡಾಡೋದಾಗ್ಲಿ ಸ್ವತಂತ್ರವಾಗಿದ್ದಾರೆ. ಇವತ್ತು ಅವರು ತಂಪಾಡಿ ಎಲ್ಲ ಮಾಡ್ಕೊಳ್ತಾರೆ. ಯಾರ ಮೇಲೆ ಆ ಟೈಮ್ಗೆ, ಆ ಪರ್ಫೆಕ್ಟ್ ಟೈಮ್ಗೆ ಇಷ್ಟೇ ಆಗ್ಲಿ ಊಟ ಮಾಡ್ಬೇಕು, ಅಷ್ಟೇ ಹಾಲು ಕುಡಿಬೇಕು. ಅದು ಶಿಸ್ತುಬದ್ಧ ಜೀವನ ನಡೆಸಿದ್ದಾರೆ. ಇಂದಿನ ಯೋಜನೆಗೆ ನಾವು ಯುವಕರು ಯುವತಿಯರು ಯಂಗ್ಸ್ಟರ್ಸ್ ಅಂತ ಎಲ್ಲರೂ ಗೊತ್ತಿಲ್ಲ. ನಮ್ಮೊಂದು ಮಾರ್ಗದರ್ಶನ ಕೊಡಿ. ಅವರು ಶಿಸ್ತುಬದ್ಧ ಜೀವನ ಮಾಡ್ಬೇಕು, ಮತ್ತೆ ಶಿಸ್ತು ಬೆಳೆಸ್ಕೋಬೇಕು. ಆಹಾರದಲ್ಲಾಗ್ಲಿ, ಇರೋ ಜೀವನ ಪದ್ಧತಿಗಳಲ್ಲಾಗ್ಲಿ ಎಲ್ಲ ಶಿಸ್ತಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ದಾರಿ ಬಿಟ್ಟು ದಾರಿ ಬಿಡುತ್ತೆ. ಅಣ್ಣ ಅವ್ರಿಗೆ ಪ್ರಶಸ್ತಿ ಫಲಕಗಳು ಏನಾದ್ರು ಕೊಟ್ಟವ್ರ? ಏನೇ ಕೊಟ್ಟಿರ ಪುಸ್ತಕ ಕೊಟ್ಟಿದಾರ? ಏನ್ ಫಲಕಗಳು ಪ್ರಶಸ್ತಿ ಅದು ಇದು ಏನು ಕೊಟ್ಟವ್ರ? ಶೀಲ್ಡ್ ಏನಾದ್ರು ಕೊಟ್ಟವ್ರ? ಅಲ್ಲಣ್ಣ ಶೀಲ್ಡ್ ಏನಾದ್ರು ಕೊಟ್ಟವ್ರ? ಹೌದಾ? ಕೊಡೋಣ ಫ್ರೂಟ್ಸ್. ಕೊಡೋಣ, ಪರವಾಗಿಲ್ಲ. ಅಣ್ಣ ಇಲ್ಲಿ ನೋಡಿ, ಇಲ್ಲಿ ಹಂಗೆ ಗಿಡ ಕೊಡೋಣ, ಪರವಾಗಿಲ್ಲ. ಬಿಡೋಣ, ಹಂಗೆ ಇಟ್ಕೊಳ್ಳೋಣ. ಅಣ್ಣ ಇಲ್ಲಿ ನೋಡ್ರಣ್ಣ, ಇಲ್ಲಿ ಪಾಪು ಇಲ್ಲಿ ನೋಡು. ಪುಟ್ಟಿ ಇಲ್ಲಿ ನೋಡು.